ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಬಂದು ನಾನು ಒಂದೆಲ್ಗ ಸೊಪ್ಪಲ್ಲಿ ಹಂಗೆ ದೊಡ್ಡ ಪತ್ರೆ ಎಲೆಯಲ್ಲಿ ಯಾವ ರೀತಿ ಬೋಂಡಾನ ಮಾಡೋದು ಅಂತ, ಐ ಮೀನ್ ಬಜ್ಜಿನಾರ ಅನ್ಕೋಬೋದು, ಬೋಂಡನಾರ ಅನ್ಕೋಬೋದು, ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ನಾನು ಸ್ವಲ್ಪ ಕಡಲೆ ಹಸಿಟ್ಟು, ಚಿಲ್ಲಿ ಪುಡಿ, ಒಂದೊಂದು ಚಿಟಿಕೆನೂಗಿಂತನೂ ಕಡಿಮೆನೇ ಸೋಡಾನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾಡ್ಕೊಂಡು ಈ ಥರ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದೆಲ್ಗ ಸೊಪ್ಪನ್ನು ಹಾಕಿದ್ದೀನಿ. ಹಾಕಿ ಒಂದು ಸ್ಟವ್ಗೆ ಎಣ್ಣೆಯನ್ನು ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ. ಅದು ಕಾಯೋ ಟೈಮಲ್ಲಿ ನಾವು ಇದನ್ನು ಹಾಕಿ ಎಣ್ಣೆಗೆ ಬಿಡಬೇಕು. ಒಂದೊಂದಾಗಿ ಬಿಟ್ಟಿದ್ದೀನಿ. ಸ್ಟಾರ್ಟಿಂಗಲ್ಲಿ ನೋಡೋಣ, ಜಾಗ ಎಷ್ಟಿರುತ್ತೆ ಅಷ್ಟಕ್ಕೆಲ್ಲನೂ ಹಾಕಿಬಿಡೋಣ. ಚೆನ್ನಾಗಿ ಬೇಯಬೇಕು. ಅದು ಸೊಪ್ಪೆಲ್ಲ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ಇದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಹಾಗೆ ನೀವೇನಾರ ಸಾಯಂಕಾಲ ಟೈಮ್ ತಿನ್ನಬೇಕು ಅಂತಂದರೆ ಇದು ಆರೋಗ್ಯಕ್ಕೂ ಒಳ್ಳೆಯದು, ಮಾಡೋದಕ್ಕೂ ತುಂಬ ಈಸಿ. ಎಷ್ಟು ಬೇಗ ಮಾಡ್ಬೋದು ಗೊತ್ತಾ? ನಮ್ಮ ಮನೇಲಿ ಹೀಗೆ ಸ್ನ್ಯಾಕ್ಸ್ ಕೇಳ್ತಿದ್ರು ಏನಾದ್ರೂ, ಸೊ ಇದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ, ಮಾಡಿ ಕೊಟ್ಟೆ. ವಾವ್, ಇಷ್ಟು ಕಡಿಮೆ ಸಮಯದಲ್ಲಿ ಬೇಗ ಮಾಡಿದ್ಯಾ ಅಂತ ಅಂದರು ನಮ್ಮ ಮನೆಯಲ್ಲಿ. ಸೊ ಈಗ ನೋಡಿ, ಈ ಥರ ಎಲ್ಲ ಬೆಂದಾದಮೇಲೆ ನಾನು ಒಂದು ಪ್ಲೇಟ್ಗೆ ಎತ್ಕೊಳ್ತಿದ್ದೀನಿ. ಸೊ ಹಾಗೆ ಎಲ್ಲನೂ ಒಂದಲ್ಗ ಸೊಪ್ಪೊಂದು, ಹಾಗೆ ದೊಡ್ಡ ಪತ್ರೆ ಎಲೆದು ಎಲ್ಲನೂ ಇದೇ ಥರನೇ ಹೆಜ್ಜೆ ಹಾಕಿದ್ದೀನಿ. ಎಲ್ಲ ರೆಡಿ ಆಯಿತು ಈಗ. ಸೊ ಇದನ್ನೊಂದು ಪ್ಲೇಟ್ಗೆ ಹಾಕೋತಿದ್ದೀನಿ. ಇದ್ರ ಜೊತೆ ನಾನು ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ನಿಮ್ಗೇನಾದ್ರು ಟೀನ ಅದ್ಭುತವಾಗಿ ಯಾವ ರೀತಿ ಮಾಡೋದು ಅನ್ನೋ ಲಿಂಕ್ ಏನಾರ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಸೇಮ್ ಹೊಂದಲ್ಗನ್ನು ಆಯಿತು. ಈಗ ದೊಡ್ಡ ಪತ್ರೆ ಎಲೆನೂ ಕೂಡ ಇದೇ ರೀತಿ ಹೆಜ್ಜೆ ಹಾಕ್ತಿದ್ದೀನಿ ಎಣ್ಣೆಗೆ. ಎಣ್ಣೆ ಜಾಸ್ತಿ ತಿನ್ನಬಾರ್ದು ಅಂತ ಅನ್ನೋರು ಸೊ ಇದನ್ನು ಅವಾಯ್ಡ್ ಮಾಡಿ, ಕೆಮ್ಮಿರ್ಬೇಕಾದ್ರೆ ತಿನ್ನಬೇಡಿ. ಬೇರೆ ಥರ ಟೈಮಲ್ಲಿ ನೀವು ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ ಆರೋಗ್ಯನ ನಮಗೆ ತುಂಬ ಮುಖ್ಯ ಅಲ್ವಾ. ಎಣ್ಣೆ ತಿನ್ನಬೇಡಿ ಆದಷ್ಟು ಅಂತ ನಾನು ಹೇಳ್ತೀನಿ. ಸೊ ಈಗ ಇದು ರೆಡಿ ಆಯಿತು. ಈಗ ನಮ್ಮ ಮನೆಯವ್ರಿಗೆ ಇದನ್ನು ಹಾಕಿ ಸರ್ವ್ ಮಾಡಿ ಕೊಡ್ತೀನಿ. ಸೊ ನಾನು ಟೀನ ಮಾಡ್ಕೊಂಡಿದ್ದೀನಿ, ಟೀನ ಕುಡಿಬೇಕೀಗ, ಬಜ್ಜಿನೂ ತಿನ್ನಬೇಕು. ತುಂಬ ಟೇಸ್ಟಿಯಾಗಿ ಬಂದಿದೆ. ನನ್ನ ವಿಡಿಯೋನಾರ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.